ಹಲೋ ಫ್ರೆಂಡ್ಸ್. ಕೆ ಎ ಈಗ ತಾನೇ ಮತ್ತೊಂದು ಹೊಸ ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಿದೆ. ಅದ್ಯಾವುದಪ್ಪ ಅಂದರೆ ನರ್ಸಿಂಗ್ ಮತ್ತು ಫಾರ್ಮಸಿ ನೇಮಕಾತಿ 2026 ಅಂತೇಳಿ. ನೀವೇನಾದರೂ ಡಿಪ್ಲೊಮಾ ಇನ್ ಫಾರ್ಮಸಿ ಅಥವಾ ನರ್ಸಿಂಗ್ ಓದಿದ್ದೀರಾ? ಹಾಗಾದರೆ ಈ ಸರ್ಕಾರಿ ಉದ್ಯೋಗವನ್ನು ಮಿಸ್ ಮಾಡಿಕೊಳ್ಳೇಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಉದ್ಯೋಗ ಬಂದುಬಿಟ್ಟು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ನೇಮಕಾತಿ ಇದೆ. ಒಟ್ಟು ಹುದ್ದೆಗಳು ಬಂದುಬಿಟ್ಟು 188. ಅದರಲ್ಲಿ ಫಾರ್ಮಸಿ ಆಫೀಸರ್ 92 ಆ್ಯಂಡ್ ನರ್ಸಿಂಗ್ ಆಫೀಸರ್ ಬಂದುಬಿಟ್ಟು 90 ಹುದ್ದೆಗಳಿದ್ದಾವೆ. ಕ್ವಾಲಿಫಿಕೇಷನ್ ಬಂದುಬಿಟ್ಟು ಡಿಪ್ಲೊಮಾ ಇನ್ ಫಾರ್ಮಸಿ ಮತ್ತು ಡಿಪ್ಲೊಮಾ ಇನ್ ಜನರಲ್ ನರ್ಸಿಂಗ್. ವಯೋಮಿತಿ ಬಂದುಬಿಟ್ಟು ಸಾಮಾನ್ಯ ಅಭ್ಯರ್ಥಿಗೆ 18ರಿಂದ 40 ವರ್ಷ, ಒ ಬಿ ಸಿಗೆ 43 ವರ್ಷ ಆ್ಯಂಡ್ SC ST ಕ್ಯಾಟಗರಿ 1ಗೆ 45 ಇಯರ್ಸ್. ಅರ್ಜಿ ಸಲ್ಲಿಸುವ ದಿನಾಂಕ ಬಂದುಬಿಟ್ಟು 7 ಆಗಸ್ಟ್ 26. ಇವತ್ತಿನಿಂದ ಸ್ಟಾರ್ಟ್ ಆಗುತ್ತೆ. ಲಾಸ್ಟ್ ಡೇಟ್ ಬಂದುಬಿಟ್ಟು 30 ಆಗಸ್ಟ್ 26ರವರೆಗೆ. ಅರ್ಹತೆ ಏನು, ಆಯ್ಕೆ ಪ್ರಕ್ರಿಯೆ ಹೇಗೆ ಮತ್ತು ಪರೀಕ್ಷೆ ವಿಧಾನ, ವೇತನ ಮತ್ತು ಅರ್ಜಿ ಸಲ್ಲಿಸುವ ಸಂಪೂರ್ಣ ವಿಧಾನಗಳನ್ನು ಏನು ಮಾಡೋಣ. ನಮ್ಮ ವಿಡಿಯೋ ಚಾನಲಲ್ಲಿ ನಾನೇನು ಮಾಡಿರ್ತೀನಿ, ಇನ್ ಡೆಪ್ತಾಗಿ ನಾನು ವಿಡಿಯೋ ಮಾಡಿರ್ತೀನಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.